ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಗಾ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉಳಿದಿರೋ ಮಟನ್ ಸಾಂಬಾರನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಇದು ನಾನು ನೆನ್ನೆ ಮಾಡಿರೋ ಮಟನ್ ಸಾಂಬಾರ್. ಇವಾಗ ನೆನ್ನೆ ಮಾಡಿರೋ ಮಟನ್ ಸಾಂಬಾರ್ ಮಿಕ್ಕೋಗ್ಬಿಟ್ಟಿದೆ. ಅದನ್ನು ಇವಾಗ ನಾನು ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಸಾಂಬಾರನ್ನ ಬಿಸಿ ಮಾಡ್ಕೊಳ್ಳಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಂಬಾರನ್ನ. ಫಸ್ಟು ಸಾಂಬಾರು ಒಂದು ಕುದಿ ಬರಲಿ, ಅಲ್ಲಿವರೆಗೂ ಬಿಸಿ ಮಾಡ್ಕೊಳ್ಳಿ. ಇವಾಗ ನೋಡಿ ಕುದಿ ಬಂತು. ಇವಾಗ ಕುದೀತಿರೋ ಸಾಂಬಾರಿಗೆ ಈ ಥರ ಮೊಟ್ಟೆ ಒಡೆದು ಬಿಟ್ಕೊಳ್ಳೋಣ ಒಳಗಡೆಗೆ. ಬೇಯಿಸಿರೋದಲ್ಲ, ಹಸಿ ಮೊಟ್ಟೆನೇ ಈ ಥರ ಒಡೆದು ಬಿಡಬೇಕು. ನಿಧಾನವಾಗಿ ಬಿಟ್ಕೊಳ್ಳಿ. ನಾನಿಲ್ಲೊಂದು 4 ಮೊಟ್ಟೆ ಬಿಡ್ತಿದ್ದೀನಿ. ನಿಧಾನವಾಗಿ ಬಿಟ್ಕೋಬೇಕು. ಈ ಥರ ದೂರ ದೂರ ಬಿಟ್ಕೊಳ್ಳಿ, ಅಂದ್ಕೊಂಡ್ಬಿಡುತ್ತೆ ಮೊಟ್ಟೆ. ಮೊಟ್ಟೆ ಬಿಡ್ತಿದ್ದೀನಿ. ಇವಾಗ ಮೊಟ್ಟೆ ಹೊಡೆದು ಬಿಟ್ಟಿದ್ದೀನಿ. ಮೊಟ್ಟೆ ಬೇಯಬೇಕು, ಅಲ್ಲಿವರೆಗೂ ಸಾಂಬಾರನ್ನ ಬೇಯಿಸ್ಕೋಬೇಕು. ನೋಡಿ, ಉಳಿದಿರೋ ಸಾಂಬಾರನ್ನ ಹಾಗೆ ತಿನ್ನೋದಕ್ಕಿಂತ ಈ ಥರ ಮೊಟ್ಟೆ ಹೊಡೆದು ಬಿಟ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಆ ಥರ ಬೇಜಾರು ಆಗಲ್ಲ ರಾತ್ರಿ ತಿಂದು ಬೆಳಿಗ್ಗೆ ತಿನ್ನೋಕ್ಕೆ. ಇವಾಗ ಇದಕ್ಕೆ ರೈಸ್ ಮಾಡಿಲ್ಲ, ನಾನು ರಾಗಿ ದೋಸೆ ಮಾಡಿದ್ದೀನಿ. ರಾಗಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಬೇಕು. ನೀವು ಹೇಗೆ ಮೊಟ್ಟೆ ಸಾರನ್ನ ಬೇಯಿಸ್ತೀರೋ ಮೊಟ್ಟೆ ಬಿಟ್ಟಾದ್ಮೇಲೆ ಹಾಗೆ ಇದನ್ನು ಕೂಡ ಬೇಯಿಸ್ಕೋಬೇಕು. ನಿಜವಾಗ್ಲೂ ಉಳಿದಿರೋ ಸಾಂಬಾರಿಗೆ ಈ ಥರ ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಬೇಯಬೇಕು ಕಂಪ್ಲೀಟಾಗಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿ ಹೇಗೆ ಕುದೀತಾ ಇದೆ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟೆ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಮೊಟ್ಟೆ ಬೆಂದಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಮೊಟ್ಟೆ ಬೆಂದಿದ ತಕ್ಷಣ. ಹೇಗೆ ಮೊಟ್ಟೆ ಸಾಂಬಾರ್ನಲ್ಲಿ ಬೇಯಿಸ್ಕೋತೀರಾ ಹಾಗೆ ಇದರಲ್ಲೂ ಬೇಯಿಸ್ಕೋಬೇಕು ನೀವು. ನೋಡಿ, ಇವಾಗ ಮೊಟ್ಟೆ ಪೂರ್ತಿ ಬೆಂದಿದೆ, ನೀವು ನೋಡ್ಬೋದು. ನೋಡಿ, ನಾವು ಹತ್ರದಿಂದ ಬಿಟ್ಟರೆ ಈ ಥರ ಆಗುತ್ತೆ, ಕಲಿಸ್ಕೊಳ್ಳಲ್ಲ ಮೊಟ್ಟೆ. ನೋಡಿ ನೋಡಿ ಹೇಗಿದೆ. ಸೇಮ್ ಮೊಟ್ಟೆ ಸಾರಿಗೆ ಹೆಂಗೆ ಮೊಟ್ಟೆ ಬಿಟ್ಕೋತೀರಾ ಅದೇ ಥರ ಇದಕ್ಕೂ ಬಿಟ್ಕೊಳ್ಳಿ ಈ ಥರ. ನೋಡಿ, ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸಾಂಬಾರು ಸಪ್ಪೆ ಇದ್ದಿದ್ರಿಂದ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ, ಈ ಥರ ಮೊಟ್ಟೆ ಬೆಂದಾದ್ಮೇಲೆ ಆಫ್ ಮಾಡ್ಕೊಬಿಟ್ರೆ, ಅಕಸ್ಮಾತ್ ಏನಾದ್ರು ಮಟನ್ ಸಾಂಬಾರಲ್ಲಿ ಮಟನ್ ಇಲ್ಲ ಅಂದ್ರೆ ನಂಚ್ಕೊಳ್ಳೋಕ್ಕೂ ಮೊಟ್ಟೆ ಚೆನ್ನಾಗಿರುತ್ತೆ. ಈ ಥರ ಮಿಕ್ಕಿರೋ ಸಾಂಬಾರಿಗೆ ಈ ಥರ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕುದಿ ಬರ್ಸ್ಕೊಂಡ್ರೆ ಮುಗೀತು. ನೋಡಿ, ಇದು ರೆಡಿ ಆಯಿತು. ಇಷ್ಟೇ ಇದು, ಇವಾಗ ಇದು ರೆಡಿ ಆಯಿತು. ಸಾಂಬಾರ್ ಜೊತೆ ಕಾಂಬಿನೇಷನ್ ಆಗಿ ರಾಗಿ ದೋಸೆನ ಮಾಡ್ತಿದ್ದೀನಿ. ನಾನು ಜಾಸ್ತಿ ಆಯಿಲೇನು ಬಳಸಲ್ಲ, ಇದಕ್ಕೆ ಸ್ವಲ್ಪ ಹಾಕ್ತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಎದೊಳ್ತಿದೆ. ನಾವು ಒಂದು ರೌಂಡ್ ಊಟ ಮಾಡಿ ಬೇಯಿಸ್ಕೊಂಡ್ರೆ ರಾಗಿ ದೋಸೆ ಆಗುತ್ತೆ. ನಿಮ್ಗೇನಾದ್ರು ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಜವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ರಾಗಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದೇನು ಒಂದಿನ ಉಣ್ಣೆ ಹಾಕಿ ಮಾಡ್ತೀವಲ್ಲ ಆ ಥರ ದೋಸೆ ರೆಸಿಪಿ ಅಲ್ಲ, ಇದು ತಕ್ಷಣ ಮಾಡುವಂಥ ದೋಸೆ. ರಾಗಿ ಹಿಟ್ಟಿನಲ್ಲೇ ಮಾಡ್ತೀನಿ ನಾನು. ನೋಡಿ, ಇಷ್ಟೇ, ರಾಗಿ ದೋಸೆ ರೆಡಿ ಆಯಿತು. ನೋಡಿ, ರಾಗಿ ದೋಸೆ
ಮಟನ್ ಮೊಟ್ಟೆ ಸಾಂಬಾರು ಅಂತ ಅಂದ್ಕೊಳ್ಳಿ. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಈ ಥರ ಮಾಡ್ಕೊಳ್ಳಿ. ಉಳಿದಿರೋ ಸಾಂಬಾರಿಗೆ ಈ ಥರ ಮೊಟ್ಟೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರಾಗಿ ದೋಸೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ, ನೀವು ಮುಟ್ಟಿದ್ರೇನೆ ನೋಡಿ ಎಷ್ಟು ಸಾಫ್ಟಾಗಿದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಆ್ಯಂಡ್ ಹೆಲ್ತಿ ಕೂಡ. ಪುಟ ಹೇಗಿದೆ? ಇನ್ನು ತಿಂದಿಲ್ಲ, ತಿಂದ್ಬಿಟ್ಟು ಹೇಳ್ತೀನಿ ರವ. ಸೂಪರ್. ಯಾವ ಸಾಂಬಾರು ಅದು ಪುಟ? ಮಟನ್ ಸಾಂಬಾರು. ಹೇಗೆ ಕಂಡಿಡ್ದೆ ನೀನು? ಮೊಟ್ಟೆ ಸೂಪರ್ ಆಗೈತಪ್ಪ. ಜೋಳ ತುಂಬ ಸೂಪರ್ ಆಗೈತೆ. ನೀವು ಒಂದು ಟ್ರೈ ಮಾಡಿ. ತಿನ್ನು ಈಗ ಆಯಿತು. ನಿಜವಾಗ್ಲೂ ನಾನೊಂದು ಹೇಳಲೇಬೇಕು ನಿಮಗೆ. ನನಗೆ ಪುಟ್ಟ ಹೇಗೆ ಅಡ್ಜಸ್ಟ್ ಆಗಿದ್ದಾರೆ ಅಂದರೆ, ನಾನು ಏನೇ ಮಾಡಿದ್ರು ಏನೇ ಮಾಡಿಕೊಟ್ರು ಅವ್ರು ಅದನ್ನು ತಿಂತಾರೆ. ಚೆನ್ನಾಗಿದೆ ಚೆನ್ನಾಗಿದೆ ಸೂಪರಾಗಿದೆ ಪಾಪ ಅಂತ ಹೇಳ್ತಾರೆ. ಆವಾಗಲೇ ನನಗನ್ಸೋದು ಏನಾದರೂ ಇನ್ನೂ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ. ಒಂದೇನೆಂದರೆ ಅವ್ರಿಗೆ ಇದು ಬೇಕು ಅವ್ರಿಗೆ ಅದು ಬೇಕು ಅಂತ ಯಾವತ್ತೂ ಆರ್ಡರ್ ಮಾಡಿಲ್ಲ ನನಗೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅವ್ರನ್ನ ನೋಡಿದಾಗ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತೊಂದು ದಿನ ಸಾಲಲ್ಲ, ಇವತ್ತಿಗೆ ಇಷ್ಟು ಸಾಕು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲೊಂದು ಸರ್ತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.